ಕರ್ತನಲ್ಲಿ ಪ್ರೀತಿ ಉಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರನ್ನು ವಂದಿಸ್ತಾನೆ. ಈ ಸಮಯದಲ್ಲಿ ಕೂಡ ನಾವು ಉಜ್ಜೀವನಕ್ಕಾಗಿ ನಾವು ಸಿದ್ಧರಾಗ್ತಾ ಇದ್ದೇವೆ. ಅದರಲ್ಲಿ ಉಜ್ಜೀವನ ಹೊಂದುವುದಕ್ಕೆ ನಾವು ಕ್ರಿಸ್ತನನ್ನು ಅರಿತುಕೊಳ್ಳಬೇಕು, ಕ್ರಿಸ್ತನ ಎಂಥವನ್ನೂ ಅನ್ನೋದನ್ನು ತಿಳ್ಕೊಳ್ಳಬೇಕು. ನಾವು ಕಡೆಯ ಸಂದೇಶದಲ್ಲಿ ಆತನು ಶಾಂತ ಗುಣವುಳ್ಳವನು ಅನ್ನೋದನ್ನು ನಾವು ನೋಡ್ಕೊಂಡ್ವಿ. ಈಗ ಮುಂದಿದ್ದಾಗಿ ನಾವು ನೋಡುವಂಥ ಒಂದು ವಿಷಯ, ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿದ್ದಾಗ ಆತ ಹೇಳಿದಂತಹ 4ನೇ ವಿಚಾರ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಇಲ್ಲಿ ಮತ್ತೆ ಮತ್ತೆ ನಾವು ನೋಡುವಂಥ ಒಂದು ವಿಷಯ, ಇಲ್ಲಿ ಯಾರಿಗೂ ಕೂಡ ವೈಯಕ್ತಿಕವಾಗಿ ಹೇಳಲ್ಪಡ್ತಿಲ್ಲ, ಇದು ಎಲ್ಲರಿಗೂ ಸೇರಿ ಹೇಳಲ್ಪಡ್ತಾ ಇದೆ. ನೀತಿಗೆ ಹಸಿದು ಬಾಯಾರಿದವರು ಎಂಬುದಾಗಿ ಹೇಳಲ್ಪಡ್ತದೆ. ಪ್ಲೂರಲ್ ಇದರಲ್ಲಿ ಇರುವಂಥದ್ದು ನಾವು ನೋಡ್ತೀವಿ. ಸಿಂಗ್ಯುಲರ್ ಆಗಿ ಹೇಳ್ತಿಲ್ಲ, ಪ್ಲೂರಲ್ ಆಗಿ. ನಾವು ನೀತಿಗೆ ಹಸಿದವರಾಗಿರುವಾಗ ನಾವು ತೃಪ್ತರಾಗ್ತೀವಂತೆ. ಸೊ ಹಾಗಿದ್ರೆ ಕ್ರಿಸ್ತನು ಕೂಡ ನೀತಿಗೆ ಹಸಿದು ಬಾಯಾರಿದವನು ಅನ್ನೋದನ್ನ ನಮಗೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸರಿ, ನಾವು ಇದನ್ನು ಸ್ವಲ್ಪ ಹಾಗೆ ನಾವು ಧ್ಯಾನಿಸ್ತಾ ಹೋಗೋಣ. ನಾವು ಏನನ್ನ ತಿಂತೇವೋ ನಾವು ಅಂಥವರಾಗಿರ್ತೇವೆ. ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ನಾವೆಂಥ ಆಹಾರ ನಾವು ತೆಗೆದುಕೊಳ್ತೀವೋ ಒಳಗಡೆ, ಆ ರೀತಿಯಾದಂತಹ ದೈಹಿಕವಾದ ಆರೋಗ್ಯವನ್ನು ನಾವು ಹೊಂದಿರಲಿಕ್ಕೆ ಸಾಧ್ಯ. ಸೊ ಹಾಗಿದ್ರೆ ನಾವು ತಿನ್ನುವಂಥ ಆಹಾರ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುವುದಾದ್ರೆ, ಹಾಗಿದ್ರೆ ನಮ್ಮ ಆತ್ಮಿಕ ದೇಹ ಹೇಗಿರ್ಬೇಕೋ ಅದು ನಾವು ತೆಗೆದುಕೊಳ್ಳುವಂಥದ್ರ ಮೇಲೆ, ಅದು ಆತ್ಮಿಕವಾಗಿ ನಾವು ಏನು ತೆಗೆದುಕೊಳ್ತೀವೋ ಅದ್ರ ಮೇಲೆ ಅದು ಏನಾಗಿರ್ತದೆ ಅಂತ ಹೇಳಿದ್ರೆ ಆಧಾರವಾಗಿರ್ತದೆ. ಆತ್ಮಿಕವಾದ ಆಹಾರ ನಾವೇನು ತೆಗೆದುಕೊಳ್ತೀವೋ ಹಾಗೆ ನಾವು ಆತ್ಮಿಕರಾಗಿ ಕಾಣಿಸಲ್ಪಡ್ತೇವೆ. ನಾವು ಆ ಮಟ್ಟದಲ್ಲಿ ನಾವು ಕಾಣಿಸ್ಕೊಳ್ತೇವೆ. ನಾವಾಗಲೇ ನೋಡಿದಾಗೆ ನಾವು ಹೆಚ್ಚಾಗಿ ಫ್ಯಾಟ್ಗೆ ಸಂಬಂಧಪಟ್ಟದ್ದು, ಕೊಬ್ಬಿನ ಅಂಶವನ್ನು ಅಧಿಕವಾಗಿ ಸೇವಿಸುವುದಾದರೆ ನಮ್ಮ ದೇಹದಲ್ಲಿ ಕೊಬ್ಬು ಅಧಿಕವಾಗ್ತದೆ. ನಾವು ಫೈಬರ್ ಅಂಶವನ್ನು ಹೆಚ್ಚಾಗಿ ತೆಗೆದುಕೊಂಡ್ರೆ, ಪ್ರೋಟೀನ್ ಇರುವಂಥದ್ದು ವಿಟಮಿನ್ಸ್ನ ನಾವು ಅಧಿಕವಾಗಿ ತೆಗೆದುಕೊಳ್ಳೋದಾದ್ರೆ ನಾವು ಆರೋಗ್ಯಕರವಾಗಿರ್ತೀವಿ. ಅದೇ ಆರೋಗ್ಯಕರವಲ್ಲದ ಜಂಕ್ ಫುಡ್ಗಳನ್ನ ನಾವು ಉಪಯೋಗಿಸುವಾಗ ನಮ್ಮ ದೇಹನೂ ಕೂಡ ಅದೇ ರೀತಿಯಲ್ಲಿ ಇರ್ತದೆ, ನಮ್ಮ ಹೊಟ್ಟೆಯು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇರ್ತದೆ. ಸೊ ಹಾಗಿದ್ರೆ ಆತ್ಮಿಕವಾದ ದೇಹದಲ್ಲಿ ನಾವು ಹಸಿವೆ ಉಳ್ಳಾಗಿರ್ಬೇಕಂತೆ ಮತ್ತು ನಾವು ದಾಹ ಉಳ್ಳವರಾಗಿರ್ಬೇಕಂತೆ. ಆಗ ನಮ್ಮ ಏನಂತ ನಾವು ಓದಿದ್ವಿ, ಆಗ ನಾವು ತೃಪ್ತರಾಗಿರ್ತೇವೆ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಇದನ್ನೇ ನಾವು 1ನೇ ಪೇತ್ರ 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ. ಅದನ್ನು ನಾವು ತೆಗೆದುಕೊಳ್ಳೋಣ. 2ನೇ ಪೇತ್ರ 1ನೇ ಅಧ್ಯಾಯ 2ನೇ ವಚನ. ಕ್ಷಮಿಸ್ರಿ, 1ನೇ ಪೇತ್ರ 2ನೇ ಅಧ್ಯಾಯ 1ನೇ ವಚನ. ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದನ್ನು ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಹಾಗಿದ್ರೆ ಈ ವಾಕ್ಯದ ಪ್ರಕಾರ ನಾವು ಅಧಿಕವಾಗಿ ದಾಹ, ಅಧಿಕವಾಗಿ ಹಸಿವೆ ಇರಬೇಕು. ಯಾವುದಕ್ಕೆ ಅಂತ ಹೇಳಿದ್ರೆ ಆತನ ವಚನಗಳಿಗೆ. ಆತನ ವಚನಗಳನ್ನ ನಾವು ಅಧಿಕವಾಗಿ ತೆಗೆದುಕೊಳ್ಳುವಾಗ, ನಾವು ಆತನ ನೀತಿಗೆ ಹಸಿವಾಗಿದ್ದು ಬಾಯಾರಿರುವಾಗ ನಾವು ಆತ್ಮಿಕವಾಗಿ ಬಲವುಳ್ಳವರಾಗಿರ್ತೇವೆ. ಸರಿ, ನಾವು ಇದನ್ನ ಮುಂದುವರೆದು ಧ್ಯಾನಿಸೋಣ. ಇಲ್ಲಿ ಒಂದು ವಿಷಯಕ್ಕೆ ದಾಹ ಮತ್ತು ಹಸಿವೆ ಆಗಿರ್ಬೇಕಂತ ಹೇಳಿ ಈ ವಾಕ್ಯ ಹೇಳ್ತದೆ. ಯಾವುದಕ್ಕೆ ಅಂದ್ರೆ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಎಂಬುದಾಗಿ ಹೇಳಲ್ಪಟ್ಟದೆ. ಸೊ ಹಾಗಿದ್ರೆ ಈ ನೀತಿಯ ಕುರಿತಾದ ಕೆಲವು ಸತ್ಯತೆಯನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ನೀತಿವಂತಿಕೆ ಅನ್ನುವಂಥದ್ದು ಯಾರಿಗೆ ಸಾಧ್ಯತೆ ಉಳ್ಳದ್ದು, ಯಾರಿಗೆ ಸಿಗ್ತದೆ, ನಿಜವಾಗಿ ನೀತಿವಂತರು ಯಾರು ಅನ್ನೋದನ್ನ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ನೀತಿ ಅನ್ನುವಂಥ ಪದ ಬೈಬಲ್ನಲ್ಲಿ ಅನೇಕ ಭಾಗಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಈ ನೀತಿ ಅನ್ನುವಂಥದ್ದು ನಾವು ನೋಡುವಾಗ ಈ ಸುವಾರ್ತೆಗಳಲ್ಲಿ 4 ಸುವಾರ್ತೆಗಳಲ್ಲಿ ಕೂಡ ಈ ನೀತಿ ಅನ್ನುವಂಥದ್ದು ಸುಮಾರು 7 ಬಾರಿ 7 ಟೈಮ್ಸ್ 7 ಬಾರಿ ಇದು ಉಪಯೋಗಿಸಲ್ಪಟ್ಟಿದೆ. ಆದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅನೇಕ ಬಾರಿ ಉಪಯೋಗಿಸಲ್ಪಟ್ಟಿದೆ, ಅದು ಬೇರೆ ವಿಷಯ. ಆದರೆ ಈ ಸುವಾರ್ತೆಗಳಲ್ಲಿ ಮಾತ್ರ ನಾವು ನೋಡುವಾಗ 7 ಬಾರಿ ಉಪಯೋಗ ಆಗಿದೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ 5 ಬಾರಿ ಎಲ್ಲಿ ಉಪಯೋಗವಾಗಿದೆ ಅಂತ ಹೇಳಿದ್ರೆ ಇಲ್ಲೇ ಪರ್ವತದ ಪ್ರಸಂಗದಲ್ಲಿಯೇ ಇದು ಉಪಯೋಗ ಆಗೋದನ್ನು ನಾವು ಕಾಣ್ತೀವಿ. ಮತ್ತಾಯ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ, ಈ ಅಧ್ಯಾಯಗಳಲ್ಲಿ ಇದು ಬಳಕೆ ಆಗಿರೋದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಸೊ ಈ ನೀತಿವಂತಿಕೆ ಅಥವಾ ನೀತಿ ಅನ್ನುವಂಥ ಪದ ಸ್ವಲ್ಪ ಎಂಥ ಪದ ಅಂತ ಹೇಳಿದ್ರೆ ಸ್ವಲ್ಪ ಆಳವಾದ ಪದ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಆಳವಾದ ಅರ್ಥ ನಾವು ತಿಳ್ಕೊಳ್ಬೇಕಾದ್ರೆ ಅಂತ ಅಥವಾ ಇದು ಒಂದು ರಹಸ್ಯಕರವಾದ ಪದ. ನೋಡ್ರಿ, ಈ ರಹಸ್ಯವಾದ ಪದವನ್ನ
ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಇದನ್ನು ತುಂಬಾ ಸ್ಪಷ್ಟವಾಗಿ, ತುಂಬಾ ತಿರುಗಿ ಅನೇಕ ಉದಾಹರಣೆಗಳಿಂದ, ಅನೇಕ ದೃಷ್ಟಾಂತಗಳಿಂದ, ಅನೇಕ ರೀತಿಯಲ್ಲಿ ನಿದರ್ಶನಗಳನ್ನ ತೋರಿಸಿ ಆತ ಈ ನೀತಿವಂತಿಕೆಯನ್ನು ಆತ ಮಾತಾಡೋದನ್ನು ನಾವು ನೋಡ್ತೇವೆ. ಮತ್ತು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಇಬ್ರಿಯ ಬರಹಗಾರ ಆತ ಹೇಳ್ತಾನೆ, ಇನ್ನು ಮೂಲ ಬೋಧನೆಯನ್ನೇ ಮಾಡ್ತಾ ಇರದೆ ನೀತಿಯ ಕುರಿತಾದಂತಹ ಬೋಧನೆಯನ್ನ ಮಾಡಬೇಕು ಮತ್ತು ಕ್ರಿಸ್ತನ ಪರಿಪೂರ್ಣತೆ ಕರೆಗೆ ನಾವು ಹೋಗ್ಬೇಕು ಅಂತ ಹೇಳ್ತದೆ. ನೀತಿಯ ಕುರಿತಾದ ಬೋಧನೆ ಇದು ಯಾರಿಗೆ ಅಂತ ಹೇಳಿದ್ರೆ ಆತ್ಮಿಕವಾಗಿ ಬೆಳೆದವರಿಗೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ನೀತಿಯ ಹಸಿದು ಬಾಯಾರಿದವರು ಧನ್ಯರು. ಯಾರು ಅದಕ್ಕಾಗಿ ಹಸಿವುಳ್ಳವರಾಗಿರ್ತಾರೋ, ಯಾರು ನೀತಿಗಾಗಿ ಬಾಯಾರಿರ್ತಾರೋ ಅವರೇ ನಿಜವಾದ ಆಶೀರ್ವಾದ ಉಳ್ಳವರು ಎಂಬುದನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಈ ಪದ ಎಲ್ಲೆಲ್ಲಾ ಉಪಯೋಗಿಸಲ್ಪಡ್ತದೆ ಇಲ್ಲಿ ಗಮನಿಸ್ರಿ. ಇದರಲ್ಲಿ ಇದ್ರ ಹಿಂದೆ ಒಂದು ಬೆಳಕಿದೆ. ಸೊ ಇದನ್ನ ನಾವು ಧ್ಯಾನಿಸೋಣ. ಮೊದಲನೇದಾಗಿ ನೀತಿವಂತಿಕೆ ಅನ್ನುವಂಥದ್ದು ಇದು ನಮ್ಮ ಜೀವನ ಶೈಲಿಯಾಗಿ ಮಾರ್ಪಡಬೇಕಾಗಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವು ಸಂಗತಿಯನ್ನು ನಾವು ಧ್ಯಾನ ಮಾಡ್ಲಿಕ್ಕಿದೆ. ಅದ್ರ ಮೊದಲನೇದಾಗಿ ನೀತಿವಂತಿಕೆ ಅನ್ನುವಂಥದ್ದು ಇದು ನಮ್ಮ ಜೀವನ ಶೈಲಿ ಆಗಿದೆ. ಇದನ್ನ ನಾವು ಜೀವನ ಶೈಲಿಯಾಗಿ ನಾವು ಮಾರ್ಪಡಿಸಿಕೊಳ್ಳಬೇಕಾಗಿದೆ. ಸೊ ಈ ಲೋಕದಲ್ಲಿ ವಿರೋಧಿಸುವಂತ ಜನಗಳಿಗೂ ನಮಗೂ ವ್ಯತ್ಯಾಸ ಇದೆ. ದೇವರು ದೊಡ್ಡ ವ್ಯತ್ಯಾಸನ ಇಟ್ಟಿದ್ದಾನೆ. ಸೊ ಅದೇ ನೋಡ್ರಿ, ಇದರಲ್ಲಿ ಬಳಕೆ ಆದಂತ ಕೆಲವು ಪದಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. ಒಂದು ನಾಲ್ಕು ಭಾಗದಲ್ಲಿ ಈ ನೀತಿ ಅನ್ನುವಂಥದ್ದು ಬಳಕೆ ಆಗಿದೆ. ಎಲ್ಲಿ? ಪರ್ವತ ಪ್ರಸಂಗದಲ್ಲಿ. ಆ 4 ಬಳಕೆಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಸೊ ಮೊದಲನೇದಾಗಿ ನಾವು ನೋಡುವಂತ ವಿಷಯ ಅಂದ್ರೆ ಇದೇ ಅಧ್ಯಾಯದ 10ನೇ ವಚನ, ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೀವಿ. ಈ ಬಿಯಾಟಿಟ್ಯೂಡ್ಸ್ ಅಲ್ಲಿ ಇದು 8ನೇ ಆಟಿಟ್ಯೂಡ್, ಬಿಯಾಟಿಟ್ಯೂಡ್. 4ನೇ ಬಿಯಾಟಿಟ್ಯೂಡ್ ಮತ್ತು 8ನೇ ಬಿಯಾಟಿಟ್ಯೂಡ್, ಇದು ಎರಡರಲ್ಲೂ ಕೂಡ ನಾವು ನೋಡುವಂತ ವಿಷಯ ನೀತಿಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಅದನ್ನ ನಾವು ಓದಿಕೊಳ್ಳೋಣ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಸೊ ಇಲ್ಲಿ ನಾವು ನೋಡುವಾಗ ಇದು ಎರಡನ್ನೂ ಕೂಡ ನಾವು ಸೇರಿಸ್ಕೊಳ್ಬೇಕಾಗಿದೆ. ಈ 2 ವಾಕ್ಯವನ್ನು ಸೇರಿಸಿ ನೋಡೋಣ ಒಂದ್ಸರಿ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಈ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಅವರಿಗೆ ಪರಲೋಕ ರಾಜ್ಯವು ಅವರದು ಎಂಬುದಾಗಿ ಹೇಳ್ತದೆ. ಹಾಗಿದ್ರೆ ನಾವು ಈ ಲೋಕದವರು ಕೊಡುತ್ತಾ ಹಿಂಸೆ, ಸಂಕಟ, ವೇದನೆಗಳನ್ನ ಸಹಿಸಿಕೊಂಡು ನಾವು ಏನ್ ಮಾಡ್ಬೇಕಾಗಿದೆ? ನಾವು ಈ ನೀತಿಗೋಸ್ಕರ ನಾವು ಸಹಿಸಿಕೊಳ್ಬೇಕಾಗಿದೆ. ನಾವು ಬಾಯಾರಿದವರಾಗಿ ಈ ನೀತಿಯನ್ನ ನಾವು ಹೊಂದಿದವರಾಗಿ ನಾವು ಜೀವಿಸಬೇಕಾಗಿದೆ ಅನ್ನೋದನ್ನ ನಾವಿಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ನಮ್ಮ ನಂಬಿಕೆಗಾಗಿ ಕೆಲವರು ನಮ್ಮನ್ನು ಹಿಂಸಿಸುವಂತೆ ಮಾಡುವ ಒಂದು ರೀತಿಯಾದ ಜೀವನಕ್ಕಾಗಿ ನಾವು ಹಸಿವು ಮತ್ತು ಬಾಯಾರಿಕೆಯನ್ನು ಹೊಂದಿದ್ದೇವೆ ಅನ್ನೋದೇ. ಕ್ರಿಸ್ತನನ್ನ ಮೆಚ್ಚಿಸುವಂತಹ ಆ ನೀತಿವಂತಿಕೆ ಜೀವಿತವನ್ನು ಜೀವಿಸ್ತಾ ಇದ್ದೀವಿ. ಇದಕ್ಕೆ ಹಿಂಸೆ ಬರುತ್ತೆ, ಕಷ್ಟ ಬರುತ್ತೆ, ಹೋರಾಟ ಬರುತ್ತೆ. ನಾವು ಅದನ್ನ ಸತ್ಯವೇದದಲ್ಲಿ ಕೂಡ ನಾವು ನೋಡ್ತೀವಿ. 2 ತಿಮೋಥಿ 3ನೇ ಅಧ್ಯಾಯ 12ನೇ ವಚನದಲ್ಲಿ, ಯಾವನಾದ್ರೂ ಕ್ರಿಸ್ತೇಸುವಿನಲ್ಲಿ ಸದ್ಭಕ್ತನೆಂದು ಎಣಿಸಿಕೊಳ್ಳುವಂತ ಮನಸ್ಸು ಮಾಡಿದ್ರೆ, ಸದ್ಭಕ್ತನಾಗಿ ಜೀವಿಸ್ತೀನಿ ಅಂತ ಹೇಳಿ ಮನಸ್ಸು ಮಾಡಿದ್ರೆ ಸಾಕಂತೆ ಆತನಿಗೆ ಹಿಂಸೆ ಪ್ರಾರಂಭವಾಗ್ತದೆ. ಆತ ಸಂಕಟಕ್ಕೊಳಗಾಗ್ತಾನೆ, ಹಿಂಸೆಗೊಳಗಾಗ್ತಾನೆ. ಅಲ್ಲಿವರೆಗೂ ಆರಾಮಾಗಿದ್ದ, ಆದ್ರೆ ಹಿಂಸೆಗೊಳಗಾಗ್ತಾನೆ. ಯಾಕೆ? ಇದು ಸುಲಭವಾದ ಕೆಲಸ ಅಲ್ಲ. ಸೊ ಆಗಿರೋದ್ರಿಂದ ಆತ ಹಿಂಸೆಗೊಳಗಾಗೋದನ್ನ ನಾವು ಕಾಣ್ತೀವಿ. ಹಾಗಿದ್ರೆ ಈ ನೀತಿವಂತಿಕೆಯನ್ನು ನಾವು ಅರ್ಥ ಮಾಡ್ಕೊಳ್ಳುವಾಗ 4 ಭಾಗಗಳು. ಮೊದಲನೇದನ್ನು ನಾವೇನ್ ನೋಡಿದ್ವಿ? ಇದು ನಮ್ಮ ಜೀವನ ಶೈಲಿ ಆಗಬೇಕಾಗಿದೆ. ಎರಡನೇದಾಗಿ ನಾವು ನೋಡೋದಾದ್ರೆ ಈ ನೀತಿವಂತಿಕೆ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭವಾಗ್ಬೇಕಂದ್ರೆ ನಮ್ಮ ಹೃದಯದಿಂದ ಅದು ಹೊರಗೆ ಬರಬೇಕಾಗಿದೆ. ಹೃದಯದಿಂದ ಇನ್ಸೈಡ್ ಔಟ್, ಒಳಗಿಂದ ಬರುವಾಗ ಮನುಷ್ಯ ಬದಲಾಗ್ತಾನೆ ಹೊರತು ಹೊರಗಿಂದ ಅದು ಬರೋದಿಲ್ಲ, ಒಳಗಿಂದಲೇ ಅದು ಬರಬೇಕು. ಸೊ ಅದನ್ನ ಇನ್ನೊಂದು ವಾಕ್ಯ ನಾವು ತೆಗೆದುಕೊಂಡು ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 20ನೇ ವಚನ ನಾವು ಅದನ್ನ ಓದ್ಕೊಳ್ಳೋಣ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಸರಿ, ಈ ರೀತಿಯಾದ ನೀತಿ ಎಂತ ನೀತಿ? ದೇವರನ್ನ ಮೆಚ್ಚಿಸುವಂತಹ ಒಂದು ನೀತಿ. ಈ ನೀತಿಯನ್ನ ನಾವು ಅನುಸರಿಸುವುದಾದ್ರೆ, ಯಾವ ನೀತಿ? ಈ ಲೋಕ ಕೊಡ್ತಕ್ಕಂಥ ನೀತಿಯನ್ನು ಅನುಸರಿಸೋದಾದ್ರೆ ನಮಗೆ ಪರಲೋಕ ರಾಜ್ಯದಲ್ಲಿ ನಮಗೆ ಸ್ಥಳ ಇಲ್ಲ. ಪರಲೋಕ ರಾಜ್ಯ ನಾವು ನೋಡ್ಲಿಕ್ಕಾಗಲ್ಲ, ಸೇರ್ಲಿಕ್ಕಾಗಲ್ಲ ಅಂತ ಯೇಸು ಸ್ವಾಮಿ ಹೇಳುದನ್ನ ನಾವಿಲ್ಲಿ ಕಾಣ್ತೇವೆ ಪ್ರಿಯರೇ. ಈ ನೀತಿನೂ ಕೂಡ ಇದೆ, ಲೌಕಿಕವಾದ ಒಂದು ನೀತಿ ಇದೆ, ಹಾಗೆ ದೇವರು ಕೊಡುವ ಒಂದು ನೀತಿಯೂ ಕೂಡ ಇದೆ. ನಾವು ನೋಡಿದರೆ ಸದ್ದುಕಾಯರು, ಫರಿಸಾಯರು
ಅಲ್ಲಿದ್ದವರು ನಾವು ನೋಡ್ತೇವೆ ವಾರಕ್ಕೆ 3 ಆವರ್ತಿ ಉಪವಾಸ ಮಾಡೋದನ್ನು ಕಾಣ್ತೇವೆ, ವಾರಕ್ಕೆ 2 ಆವರ್ತಿ ಉಪವಾಸ. ಮತ್ತೆ ಅವ್ರಿಗಿರ್ತಕ್ಕಂಥ ಎಲ್ಲದರಲ್ಲಿಯೂ ಕೂಡ ಅವರು ಎಲ್ಲದರಲ್ಲೂ ಒಂದು ಭಾಗ ಕೊಡ್ತಾರೆ. ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸ್ತಾರೆ, ಎಲ್ಲದರಲ್ಲಿ ದಶಮ ಭಾಗ ಕೊಡ್ತಾರೆ. ಮತ್ತೆ ಅವ್ರಿಗೆ ಎಲ್ಲರಿಂದ ಒಂದು ಗೌರವ, ಪ್ರಾರ್ಥಿಸ್ತಾ ಇರ್ತಾರೆ, ಸದ್ಭಕ್ತರಾಗಿ ಕಾಣಿಸ್ಕೊಳ್ತಾರೆ, ನೀತಿವಂತರಾಗಿ ಕಾಣಿಸ್ಕೊಳ್ತಾರೆ, ಸತ್ಯವೇದನೆಲ್ಲ ಓದ್ತಾರೆ, ಧ್ಯಾನಿಸ್ತಾರೆ, ಪಾರಾಯಣ ಮಾಡ್ತಾರೆ. ಇದೆಲ್ಲ ಮಾಡೋದ್ರಿಂದ ಅವ್ರು ಅನ್ಕೊಂಡಿದ್ದಾರೆ ನಾವು ನೀತಿವಂತರಾಗಬಹುದು ಅಂತ ಹೇಳಿ. ಈ ದಿವಸ ಕೂಡ ಎಲ್ಲಾ ಧರ್ಮಗಳು ಇದನ್ನೇ ಮಾಡೋದನ್ನ ನಾವು ಕಾಣ್ತೇವೆ. ಎಲ್ಲಾ ಧರ್ಮಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಮಾಡುವ ಕೆಲವು ಕಾರ್ಯಗಳಿಂದ ನಾವು ನೀತಿವಂತರಾಗ್ತೀವಿ ಅಂತ ಅನ್ಕೊಂಡು ಅದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕರ್ತನೇ ಹೇಳ್ತಾನೆ, ಈ ನೀತಿಗಿಂತಲೂ ಅತ್ಯಧಿಕವಾದ ಒಂದು ನೀತಿ ಉಂಟು. ಆ ನೀತಿ ನಾವು ಹೊಂದ್ಕೊಳ್ದೆ ಹೋದ್ರೆ ನಾವು ಕರ್ತನಿಂದ ನಾವು ಪರಲೋಕ ರಾಜ್ಯಕ್ಕೆ ಸೇರಲ್ಪಡುವುದಿಲ್ಲ. ಇದು ಸ್ಪಷ್ಟವಾಗಿ ಹೇಳಲ್ಪಟ್ಟದೆ. ಪರಿಸರ ಅಂದ್ಕೊಂಡ್ರು ದೇವಾಲಯಕ್ಕೆ ಅಟೆಂಡ್ ಆಗೋದ್ರ ಮೂಲಕವಾಗಿ, ಅವ್ರು ಅನ್ಕೊಂಡ್ರು ದೇವರ ವಾಕ್ಯವನ್ನು ಧ್ಯಾನಿಸೋದ್ರ ಮೂಲಕ, ದೇವರ ವಾಕ್ಯನ ಓದೋದ್ರ ಮೂಲಕ ನಮ್ಮನ್ನ ದೇವರು ನೀತಿವಂತರಾಗಿ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡ್ರು. ಅವ್ರು ಅನ್ಕೊಂಡ್ರು ಅವರು ಪ್ರೊಫೆಷನಲ್ ಆಗಿ ಪ್ರತಿದಿನ ದೇವಾಲಯಕ್ಕೆ ಹೋಗಿ ಬರೋದ್ರಿಂದ ದೇವರವ್ರನ್ನ ನೀತಿವಂತರಾಗಿ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡ್ರು. ಇದು ಯಾವ ತರ ಇದೆ ಅಂತ ಹೇಳಿದ್ರೆ, ಒಂದು ಚೀಪ್ ಆಗಿರೋಂಥ ತುಂಬಾ ಹೆಂಗೆ ಹೇಳೋದು, ಕಡಿಮೆ ಬೆಲೆಯ ಒಂದು ಪರ್ಫ್ಯೂಮ್ನ ತಗೊಂಡು ಹೊಡ್ಕೊಂಡು ಹೋದ್ರೆ ಅದು ಯಾವ ವಾಸನೆ ಇರುತ್ತೆ, ಆ ರೀತಿಯಾಗಿ ಇದೆ. ಗಬ್ಬು ಹೊಡಿತಿರ್ತಕ್ಕಂಥ ವ್ಯಕ್ತಿ ಒಂದು ತುಂಬಾ ಕಿಳಾದ ಒಂದು ಪರ್ಫ್ಯೂಮ್ ಹಾಕೊಂಡು ಹೊಡ್ಕೊಂಡು ಹೋದ್ರೆ ಹೆಂಗಿರ್ತದೋ ಆ ರೀತಿಯಲ್ಲಿದೆ. ಅದು ಆತನ ದುರ್ವಾಸನೆಯನ್ನು ಹೋಗಿಸ್ತದ ಅಂದ್ರೆ ಅದು ಆತನ ದೇಹದ ದುರ್ವಾಸನೆ ಹೋಗಿಸೋದಿಲ್ಲ. ಸೊ ಹಾಗಿದ್ರೆ ಆ ದೇಹದ ದುರ್ವಾಸನೆ ಹೋಗ್ಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿಯಸ್ಟ್ ಪರ್ಫ್ಯೂಮೇ ಬೇಕಾಗ್ತದೆ. ಸೊ ಹಾಗಿದ್ರೆ ನಾವು ಹೊರಗೆ ಬದಲಾಯಿಸಿಕೊಳ್ಳುವುದಲ್ಲ, ಒಳಗೆ ಬದಲಾಯಿಸಿಕೊಳ್ಳುವುದು. ಅನೇಕ ಜನಗಳು ಅನ್ಕೊಂಡಿದ್ದಾರೆ ಬಟ್ಟೆನ ನಾವು ಬೇರೆ ಬಿಳಿ ಬಟ್ಟೆ ಹಾಕೋದ್ರ ಮೂಲಕ ನಾವು ನೀತಿವಂತರಾಗ್ತೀವಿ ಅಂತ. ಇಲ್ಲ, ನಾವು ಗೋಲ್ಡ್ ಎಲ್ಲ ತೆಗೆದ್ಬಿಟ್ರೆ ನಾವು ನೀತಿವಂತರು ಇಲ್ಲ. ಬಟ್ಟೆಯನ್ನು ಬದಲಾಯಿಸ್ಕೊಂಡ ತಕ್ಷಣ ನೀತಿವಂತರು ಅಂತಂದ್ರೆ, ಈಗ ಅನೇಕರು ಬಿಳಿ ಬಟ್ಟೆ ಹಾಕೊಂಡವ್ರು ಇದ್ದಾರೆ, ಖಾದಿ ಬಟ್ಟೆ ಹಾಕೊಂಡ್ರು, ಅವರೆಲ್ಲ ನೀತಿವಂತರ? ಇಲ್ಲ. ಯಾಕಂದ್ರೆ ನೀತಿವಂತರು ಅಂದ್ರೆ ಯಾರು? ಆ ನೀತಿವಂತಿಕೆ ನಾವು ಹೊಂದ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಕ್ರಿಸ್ತನನ್ನ ನಾವು ನಂಬಬೇಕು, ಆತನಲ್ಲಿ ವಿಶ್ವಾಸಿಸ್ಬೇಕು, ಆತನಲ್ಲಿ ಬಲಗೊಂಡವರಾಗಿರ್ಬೇಕು. ಇದಕ್ಕೆ ನಾವು ಮಾಡ್ಬೇಕಾಗಿರೋದು ಏನಿಲ್ಲ, ಆತನ ನಂಬಬೇಕಷ್ಟೇ. ಈ ನೀತಿ ಅನ್ನೋದು ಉಚಿತವಾದದ್ದು, ಇದನ್ನ ನಾವು ಸಂಪಾದಿಸ್ಲಿಕ್ಕೆ ಆಗಲ್ಲ. ವಿ ಕಾಂಟ್ ಅರ್ನ್ ಗಾಡ್ಸ್ ರೈಚಿಯಸ್ನೆಸ್. ಇಟ್ಸ್ ಅ ಫ್ರೀ ಗಿಫ್ಟ್. ಇದು ಉಚಿತವಾದ ವರ. ಪ್ರಿಯರೇ, ದಯವಿಟ್ಟು ಈ ಉಚಿತವಾದ ವರನ ನೀವು ಕೊಂಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ಬೇಡ್ರಿ. ಇದನ್ನ ನಾನು ಸಂಪಾದಿಸ್ಬಿಡ್ತೀನಿ ಅಂತ ಹೇಳಿ ಯೋಚಿಸ್ಬೇಡ್ರಿ. ಸಾಕಿದ್ರೆ ಇದ್ರ ಕುರಿತಾಗಿ ನಾವು ಇನ್ನೂ ಸ್ವಲ್ಪ ಧ್ಯಾನಿಸೋಣ. ಬರುವ ವಾರದಲ್ಲಿ ಕೂಡ ಇದರ ಕುರಿತಾಗಿ ನಾವು ಇನ್ನೂ ಆಳವಾಗಿ ನಾವು ಧ್ಯಾನಿಸೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥಿಸೋಣ. ಕರ್ತನೇ, ನಿನಗೆ ಸ್ತೋತ್ರ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರು ತೃಪ್ತಿಯನ್ನು ಹೊಂದುವರು ಅಂತ ನೀನು ಹೇಳಿದಿಲ್ಲ ಸ್ವಾಮಿ. ಕರ್ತನೆ, ನಾವು ನೀತಿಗೆ ಹಸಿದವರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ನೀತಿ ಅನ್ನೋಂಥ ಪದ ಕರ್ತನೆ ಎಷ್ಟು ಬಾರಿ ಬಳಕೆ ಆಗಿದೆ ಅನ್ನೋದು ನಾವು ನೋಡಿದ್ವಿ ಸ್ವಾಮಿ. ಅದರಲ್ಲಿಯೂ ಕೂಡ ಪರ್ವತ ಪ್ರಸಂಗದಲ್ಲಿಯೇ 4 ಬಾರಿ ಬಳಕೆ ಆಗಿದೆಯಲ್ಲ, ಅದನ್ನು ಒಂದೊಂದು ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಇರುವಾಗ ಕರ್ತನೆ, ಅದರ ಕುರಿತಾದ ಬೆಳಕು, ಅದರ ಮೇಲಿರ್ತಕ್ಕಂಥ ಪ್ರಕಟಣೆಗಳು ನಮ್ಗೆ ತೋರಿಸ್ಕೊಡು ಕರ್ತನೆ. ಹಾಗೆ ನೀವು ಮಾಡುವಂಥ ದೇವರಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೀನಪ್ಪ, ಪ್ರೀತಿಯ ತಂದೆಯಾದ ದೇವರೇ, ಆಮೆನ್. ಕರ್ತನೆ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಿಯರೇ, ದಯವಿಟ್ಟು ಮುಂದಿನ ವಾರದಲ್ಲಿ ಕೂಡ ತಪ್ಪದೆ ಈ ಒಂದು ಕಂಟಿನ್ಯೂ ಆಗ್ತಕ್ಕಂಥ ವಿಡಿಯೋನ ದಯವಿಟ್ಟು ನೋಡೋದ್ರ ಮೂಲಕ ನೀತಿವಂತಿಕೆನ ಹೊಂದಿಕೊಳ್ಳೋದು ಸುಲಭ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಇದನ್ನ ಸಂಪಾದಿಸೋಕ್ಕಾಗಲ್ಲ ಅನ್ನೋದನ್ನ ತಿಳ್ಕೊಳ್ರಿ. ಕರ್ತನೆ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು.